ಇದು ನನ್ನ ಜೀವನದ ಪರ್ವ ದಿನ. ನಿಮ್ಮ ಅಭಿಮಾನದಲ್ಲಿ ನನ್ನನ್ನು ತೇಲಿಸಿದ ದಿನ. ನನ್ನ ಪ್ರೀತಿಯ ಕರುನಾಡ ಜನತೆಗೆ ನನ್ನ ಪ್ರೀತಿಯ ಕೃತಜ್ಞತೆಯ ನಮಸ್ಕಾರ. ಇದು ನನ್ನ ಕೃತಜ್ಞತೆ ಹೇಳುವ ಕಾಲ. ಬಂಧುಗಳೇ, ಇಂದು ನಾನು ರಾಜಕಾರಣಿಯಾಗಿ ನಿಂತಿಲ್ಲ. ಇಂದು ನಾನು ನಿಮ್ಮೆಲ್ಲರ ಬಂಧುವಾಗಿ, ನಿಮ್ಮೆಲ್ಲರ ಹೆತ್ತು ಬೆಳೆಸಿದ ಮಗನಾಗಿ ನಿಮ್ಮೆದುರು ನಿಂತಿದ್ದೇನೆ. ಮದಕರ ನಾಯಕ ಆಳಿದ ನಾಡು, ವೀರವನಿತೆ ಓನಕ್ಕ ಓಬವ್ವ ಜನ್ಮ ತಾಳಿದ ಭೂಮಿ, ಶರಣಶ್ರೇಷ್ಠರು ನಡೆದಾಡಿದ ತಪೋವನ, ಐತಿಹಾಸಿಕ ಚಿತ್ರದುರ್ಗ ಇಂದು ಕನ್ನಡ ನಾಡಿನ ಮೂಲೆ ಮೂಲೆಯಿಂದ ಹರಿದು ಬಂದಿರುವ ನಿಮ್ಮ ಅಭಿಮಾನದ ಜನಸಾಗರದ ಮುಂದೆ ನಿಂತಿರುವ ನನಗೆ ಅಕ್ಷರಶಃ ಇಂದು ಮಾತು ಹೊರಬರುತ್ತಾ ಇಲ್ಲ. 50 ವರ್ಷಗಳು ನಿಮ್ಮೊಂದಿಗೆ ಕಳೆದ ಸಂದರ್ಭವನ್ನ ಈ ರೀತಿ ಅಭಿಮಾನದ ಹೊಳೆಯಲ್ಲಿ ನನ್ನನ್ನು ತೋರಿಸಿ ಸಡಗರ ಪಡುತ್ತಿರುವುದಕ್ಕೆ ನಾನು ಜನ್ಮಾಂತರಕ್ಕೂ ನಿಮಗೆ ಋಣಿಯಾಗಿದ್ದೇನೆ. ಎಷ್ಟೇ ಕಾರ್ಯದ ಒತ್ತಡವಿದ್ದರೂ ಸಹ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗಮಿಸಿರುವ ಸರ್ದಾರ್ ವಲ್ಲಭಭಾಯ್ ಪಟೇಲ್ ನಂತರ ದೇಶ ಕಂಡ ದಿಟ್ಟತೆಯ ಗೃಹ ಮಂತ್ರಿ ಅಮಿತ್ ಶಾ ಅವರು ಇಲ್ಲಿ ಬಂದು ಕುಳಿತಿರುವ ನಮ್ಮೊಂದಿಗಿರುವ ಈ ಕ್ಷಣ ದುರ್ಗದ ನೆಲದಲ್ಲಿ ಅವರೊಬ್ಬ ವೀರ ಮದಕರಿ ನಾಯಕನಂತೆ ಕಂಗೊಳಿಸುತ್ತಿದ್ದಾರೆ. ಏಕೆಂದರೆ ದೇಶ ಕಂಡಂತಹ ಶ್ರೇಷ್ಠ ಪ್ರಧಾನಿ ಸ್ವಾತಂತ್ರ್ಯಾನಂತರ ಭಾರತವನ್ನು ಮುಗಿಲೆತ್ತರಕ್ಕೆ ಕೊಂಡೊಯ್ಯಲು, ವಿಶ್ವದ ಮುಂಚೆಲೆಗೆ ಭಾರತವನ್ನು ಮೊದಲ ಸ್ಥಾನದಲ್ಲಿ ನಿಲ್ಲಿಸಲು ಸಂಕಲ್ಪ ತೊಟ್ಟು ದುಡಿಯುತ್ತಿರುವ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹೆಗಲು ಕೊಟ್ಟು ರಾಷ್ಟ್ರವನ್ನ ಉಳಿಸುವುದಕ್ಕೆ ಅಮಿತ್ ಶಾಜಿ ಅವರ ಅನರ್ಷೆ ದುಡಿತಾ ಇದ್ದಾರೆ. ಇಂದು ಪಶ್ಚಿಮ ಬಂಗಾಳದಂತಹ ಬೃಹತ್ ರಾಜ್ಯ ನುಸುಳುಕೋರರ ಹಾವಳಿಯಿಂದ ಭಾರತಕ್ಕೆ ಸವಾಲಾಗಿ ಪರಿಣಮಿಸಿತ್ತು. ಕಳೆದ 3-4 ದಶಕಗಳಿಂದ ಅಲ್ಲಿ ಮುಕ್ತ ಮತ್ತು ನ್ಯಾಯ ಸಮ್ಮತ ಚುನಾವಣೆ ನಡೆದಿರಲಿಲ್ಲ. ಅಂತಹ ಪಶ್ಚಿಮ ಬಂಗಾಳದಲ್ಲಿ ಹಿಂದೆಂದೂ ಕಾಣದಂತಹ ಚುನಾವಣೆಯನ್ನು ಯಶಸ್ವಿಯಾಗಿ ನಡೆಸಿರುವುದು ಕೇವಲ ಪ್ರಜಾಪ್ರಭುತ್ವ ಜಯವೇ ಅಲ್ಲ, ಭಾರತದ ವಿಜಯ ಎಂದು ಜಗತ್ತಿಗೆ ಸಾರಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮಿತ್ ಶಾಜಿ ಅವರ ಜೋಡಿ ಶಕ್ತಿ ಶತಕೋಟಿ ಭಾರತೀಯರಲ್ಲಿ ರೋಮಾಂಚನ ತರಿಸಿದೆ. ಇಲ್ಲಿ ಕುಳಿತಿರುವ ಈ ಜನಸಾಗರದ ಪರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹಾಗೂ ಅಮಿತ್ ಶಾಜಿ ಅವರಿಗೆ ಕರ್ನಾಟಕದ ಜನತೆಯ ಪರವಾಗಿ ನಾನು ಹೃದಯ ತುಂಬಿ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಇಂದು ಅಭಿಮಾನೋತ್ಸವದಲ್ಲಿ ಭಾಗವಹಿಸಲು ಆಗಮಿಸುತ್ತಿರುವ ಅಮಿತ್ ಶಾ ಅವರು ಕೇವಲ ನನ್ನ ಅಭಿನಂದನೆಗಷ್ಟೇ ಬಂದಿಲ್ಲ. ಈ ದೇಶ ಸುಭದ್ರವಾಗಿದೆ. ದೇಶಕ್ಕೆ ಎದುರಾಗುವ ಯಾವುದೇ ಒಳಗಿನ ಅಥವಾ ಹೊರಗಿನ ಸವಾಲುಗಳನ್ನು ನಾವು ಅತ್ಯಂತ ಕಠಿಣ ಕ್ರಮಗಳಿಂದ ಸೆದೆಬಿಡುತ್ತೇವೆ ಎಂಬ ಸಂದೇಶವನ್ನು ನೀಡಲು ಬಂದಿದ್ದಾರೆ. ಪ್ರೀತಿಯಿಟ್ಟು ಬಂದಿರುವ ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ. ಇಂದಿನ ಅಭಿಮಾನೋತ್ಸವ ಕೇವಲ ಯಡಿಯೂರಪ್ಪನ ಅಭಿಮಾನೋತ್ಸವ ಅಷ್ಟೇ ಅಲ್ಲ, ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಅವರ ಪಂಚರಾಜ್ಯಗಳ ಚುನಾವಣೆಯಲ್ಲಿ ದಿಗ್ವಿಜಯ ಸಾಧಿಸಿದ ಸಂತೋಷದ ಸಂಭ್ರಮದ ಹೌದು ಎಂದಕ್ಕೆ ನಾನು ಅಭಿಮಾನ ಪಡುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ನಾಡಿನ ಮೂಲೆ ಮೂಲೆಗಳಿಂದ ಬಸವಾದಿ ಶರಣರ ಸಾಧು ಸಂತರು, ಮಠಾಧೀಶರು, ಅರಚರ ಕುರುಮೂರ್ತಿಗಳನ್ನು ಆಶೀರ್ವದಿಸಿ ನಮ್ಮ ಪ್ರೀತಿ ವ್ಯಕ್ತಪಡಿಸಿ ಬಂದಿದ್ದೀರಿ. ಅವರೆಲ್ಲರಿಗೂ ನಾನು ಹೃದಯ ತುಂಬಿ ಅವರ ಪಾದಾರ ಬಿಂದುಗಳಿಗೆ ಭಕ್ತಿಪೂರ್ವಕ ನಮಸ್ಕಾರ ಸಲ್ಲಿಸುತ್ತಿದ್ದೇನೆ. ಈ ಸಂದರ್ಭದಲ್ಲಿ ನಡೆದಾಡುವ ದೇವರಾಗಿದ್ದಂಥ ಸಿದ್ಧಗಂಗೆಯ ಶ್ರೀ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರು ನಾನು ಅತ್ಯಂತ ಭಕ್ತಿಯಿಂದ ಸ್ಮರಿಸಿಕೊಳ್ಳುತ್ತೇನೆ. ಹಾಗೂ ವೇದಿಕೆ ಮೇಲೆ ಕುಳಿತಿರುವ ಎಲ್ಲ ಹಿರಿಯರಿಗೆ, ಪ್ರಮುಖರಿಗೆ ನಾನು ಅತ್ಯಂತ ಪ್ರೀತಿಯಿಂದ ಕೃತಜ್ಞತೆ ಸಲ್ಲಿಸಲು ಬಯಸುತ್ತೇನೆ. ನಾನು ಸುದೀರ್ಘ ಭಾಷಣ ಮಾಡಲು ಹೋಗೋದಿಲ್ಲ. ಕಳೆದ 10-15 ದಿನಗಳಿಂದ ಈ ಅಭಿಮಾನೋತ್ಸವದ ಹೆಸರಿನಲ್ಲಿ ಅನೇಕ ನನ್ನ ಹಿತೈಷಿಗಳು, ಅಭಿಮಾನಿಗಳು, ನಮ್ಮ ಪಕ್ಷದ ಹಿರಿಯರು ಪತ್ರಿಕೆಗಳಲ್ಲಿ ಲೇಖನಗಳನ್ನು ಬರೆದು ನಾನು ನಡೆದು ಬಂದ ಹಾದಿಯನ್ನ, ನನ್ನ ಹೋರಾಟದ ದಿನಗಳನ್ನು, ನನ್ನ ಆಡಳಿತ ಅಭಿವೃದ್ಧಿ ಕಾರ್ಯಗಳನ್ನು ನಾಡಿಗೆ ತಿಳಿಸಿಕೊಂಡಿರುತ್ತೀರಿ. ತುರ್ತು ಪರಿಸ್ಥಿತಿಯ ಸೆರೆಮನೆಯಿಂದ ಹಿಡಿದು ಸಂಘಟನೆ, ಪ್ರವಾಸ, ಜನರ ನಡುವೆ ಜನರಿಗಾಗಿ ನಡೆಸಿಕೊಂಡು ಬಂದ ನಿರಂತರ ಹೋರಾಟಗಳ ಬದುಕೆ ನನಗೆ ಶಕ್ತಿ ನೀಡಿದೆ. ನಾನು ಇಷ್ಟೇ ಹೇಳಿ ಬಯಸಿದ್ದೇನೆ, ನಿಮ್ಮ ಯಡಿಯೂರಪ್ಪ ಚಿನ್ನದ ಚಮಚವನ್ನು ಇಟ್ಟುಕೊಂಡು ಸಾರ್ವಜನಿಕರ ಬಗ್ಗೆ ಬರಲಿಲ್ಲ. ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಅನಿರೀಕ್ಷಿತ ತಿರುವುಗಳಾಗಿ ನಾನು ಈ ನಾಡಿನ ಜನರ ಸೇವೆಗೆ ಸಮರ್ಪಣೆಗೊಂಡವನು. ಭೂಕೆರೆಯಲ್ಲಿ ಜನ್ಮ ತಾಳಿ
ಶಿಕಾರಿಪುರವನ್ನು ಕರ್ಮಗಿಸಿಕೊಂಡು ಸಂಕಷ್ಟದ ರೈತರ ಸಮಸ್ಯೆಗಳು ನೊಂದ ಬಡವರ ಜನತೆಗಾಗಿ ಚಿನ್ನದ ಚಮಚವನ್ನು ಇಟ್ಟುಕೊಂಡು ಸಾರ್ವಜನಿಕರ ಬಗ್ಗೆ ಬರಲಿಲ್ಲ. ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಅನಿರೀಕ್ಷಿತ ತಿರುವುಗಳಾಗಿ ನಾನು ಈ ನಾಡಿನ ಜನರ ಸೇವೆಗೆ ಸಮರ್ಪಣೆಗೊಂಡವನು. ಭೂಕೇರಿಯಲ್ಲಿ ಜನ್ಮ ತಾಳಿ ಶಿಕಾರಿಪುರವನ್ನು ಕರ್ಮಗಿಸಿಕೊಂಡು ಸಂಕಷ್ಟದ ರೈತರ ಸಮಸ್ಯೆಗಳು ನೊಂದ ಬಡವರ ಜನತೆಗಾಗಿ ನನ್ನ ತಾಯಂದಿರ ಸಹೋದರರ ಕಣ್ಣೀರು ಒರೆಸುವ ಯೋಜನೆಗಳನ್ನು ರೂಪಿಸುವುದಕ್ಕಾಗಿ ಅಕ್ಕ ಮಹಾದೇವಿ ಹುಟ್ಟಿದ ಶಿಕಾರಿಪುರದಿಂದ ಬಂದು ಲಿಂಗ ಸಮಾನತೆ ಎತ್ತಿ ಹಿಡಿಯಲು ಹೆಣ್ಣು ಶಿಶುಗಳನ್ನು ಭ್ರೂಣ ಹಂತದಲ್ಲೇ ರಕ್ಷಿಸಲು ಭಾಗ್ಯಲಕ್ಷ್ಮಿ ಯೋಜನೆಯನ್ನ ತಂದದ್ದು ನನಗೆ ಸಾರ್ಥಕ ಭಾವನೆ ಮೂಡಿಸಿದೆ. ನನ್ನಿಂದ ಸಾಧ್ಯವಾದಷ್ಟು ಅನ್ನದಾತನ ರೈತನ ಕಣ್ಣೀರು ಒರೆಸುವ ಪ್ರಾಮಾಣಿಕ ಪ್ರಯತ್ನ ಮಾಡಿಕೊಂಡು ಬಂದಿದ್ದೇನೆ. ರೈತರಿಗಾಗಿ ಪ್ರತ್ಯೇಕ ಕೃಷಿ ಬಜೆಟ್ ಮಂಡಿಸಿದ ಸಾರ್ಥಕತೆಯನ್ನು ನಾನು ಎಂದಿಗೂ ಮರೆಯಲಾರೆ. ಸದ್ಯ ಸುರಕ್ಷಿತ ನಮ್ಮ ರೈತರಿಗೆ ಬಡ್ಡಿ ರಹಿತ ಸಾಲ, ರಾಜ್ಯದ ನೀರಾವರಿ ಯೋಜನೆ ಶಕ್ತಿ ಮೀರಿ ಕೆಲಸ ಮಾಡಿದ್ದೇನೆ. ನನ್ನ ಜೀವನವೇ ಹೋರಾಟದ ಜೀವನ. ಹೋರಾಟ ಮತ್ತು ಸಂಘಟನೆಯನ್ನು ತಪಸ್ಸು ಎಂದು ಸ್ವೀಕರಿಸಿದವನು. ಇದಕ್ಕೆ ಮಾರ್ಗದರ್ಶನ ತೋರಿದ್ದು ನನಗೆ ಸಂಸ್ಕಾರವನ್ನು ನೀಡಿದ ರಾಷ್ಟ್ರೀಯ ಸ್ವಯಂ ಸೇವಕ ನಾನೊಬ್ಬ RSS ಕಾರ್ಯಕರ್ತ ಹೆಮ್ಮೆ ಪಡುತ್ತೇನೆ. ಅಧಿಕಾರದ ಬೆನ್ನತ್ತಿ ಹೋರಾಟಕ್ಕೆ ಇಳಿಯಲಿಲ್ಲ. ಮುಖ್ಯಮಂತ್ರಿಯ ಕನಸಂತೂ ಎಂದೂ ಕಂಡಿರಲಿಲ್ಲ. ಆದರೆ ಪುರಸಭೆಯಿಂದ ವಿಧಾನಸಭೆಯವರೆಗೆ ವಿರೋಧ ಪಕ್ಷದ ಸ್ಥಾನದ ಮುಖ್ಯಮಂತ್ರಿ ಸ್ಥಾನದವರೆಗೆ ತಲುಪಲು ನಾಡಿನ ಜನತೆ ನನ್ನ ಬೆಳೆಸಿದರು, ಹರಿಸಿದರು. ಇದಕ್ಕೆ ಕಾರಣ ಯಡಿಯೂರಪ್ಪ ಅಧಿಕಾರದ ರಾಜಕಾರಣದ ಬರಲಿಲ್ಲ, ಜನರ ಸಂಕಷ್ಟವನ್ನು ಪ್ರತಿನಿಧಿಸಿ ರೂಪಿಸಿದ ಹೋರಾಟಗಳಿಂದ ಮೇಲೆದ್ದು ಬಂದವನೆಂಬ ಕಾರಣಕ್ಕಾಗಿ.